ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಇವತ್ತು ನಾವು ಕೆಇಎ 708 ಮತ್ತು ಗ್ರೂಪ್ ಸಿ ಗಳಿಗೆ ಬೇಕಾಗುವಂತಹ ಇತರ ಎಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ಬೇಕಾಗುವಂತಹ ಕಂಪ್ಯೂಟರ್ ಬೂಸ್ಟರ್ ಸೀರೀಸ್ ಅನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ MS ಪವರ್ ಪಾಯಿಂಟ್ ರಿಲೇಟೆಡ್ ಆದಂತಹ ಕ್ಲಾಸ್ ಆಗಿರುತ್ತೆ. ಮಿಸ್ ಮಾಡದೆ ನೋಡಬೇಕಾದಂತಹ ಕ್ಲಾಸು ಪ್ರಾಕ್ಟಿಕಲ್ ಲರ್ನಿಂಗ್ ಹೇಗೆ MS ಪವರ್ ಪಾಯಿಂಟ್ ಆಪರೇಟ್ ಆಗುತ್ತೆ ಎಲ್ಲವನ್ನ ನಾನು MS ಪವರ್ ಪಾಯಿಂಟ್ ಅಲ್ಲೇ ತೋರಿಸಿ PPT ಅಂತ ನಾವು ಹೇಳ್ತೀವಿ ಅದರಲ್ಲಿ ಮಾಡುವಂಥದ್ದು. ಇದು ಡೇ 3 ಆಗಿರುತ್ತೆ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ MS ವರ್ಡಿನಲ್ಲಿ ಕಂಟ್ರೋಲ್ ಪ್ಲಸ್ ಇ ಚಿಹ್ನೆಯ ಶಾರ್ಟ್ಕಟ್ ಕೀಯನ್ನು ಡ್ಯಾಶ್ ಗಾಗಿ ಬಳಸಲಾಗುತ್ತೆ. 1, 2, 3 ಮತ್ತು 4 ಸರಿಯಾದ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆ, ಮತ್ತು ಇನ್ನು ಯಾವ ಇತರೆ ಕ್ಲಾಸ್ಗಳನ್ನ ಸಾಕಷ್ಟು ಜನ OS ರಿಲೇಟೆಡ್ ಆದಂತಹ ಕ್ಲಾಸ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾವ ಕ್ಲಾಸ್ ಮಾಡಬೇಕು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ಮೊದಲನೇ ಒಂದು ಪ್ರಶ್ನೆ, ಮೈಕ್ರೋಸಾಫ್ಟ್ ಆಫೀಸ್ 2007ರಲ್ಲಿ ಪವರ್ ಪಾಯಿಂಟ್ ನ ವಿಸ್ತರಣೆ ಏನು ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಎಕ್ಸ್ಟೆನ್ಷನ್ 2007 ಇನ್ ಮೈಕ್ರೋಸಾಫ್ಟ್ ಆಫೀಸ್? .ppt ಅಲ್ಲ, ಯಾಕಂದ್ರೆ ಇದು 2003 ಆಫೀಸಿನ ಎಕ್ಸ್ಟೆನ್ಷನ್ ಆಗಿರುತ್ತೆ. .pptx ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನಿಮ್ಗೆಲ್ಲ ಎಕ್ಸ್ಟೆನ್ಷನ್ಸ್ ಗೊತ್ತಿರಬೇಕು. XLS ಅಂದ್ರೆ ಏನು, .docx, docx ಈ ಎಲ್ಲ ಎಕ್ಸ್ಟೆನ್ಷನ್ಸ್ ಗೊತ್ತಿರಬೇಕು. ಅದೇ ರೀತಿಯಾಗಿ PPTX 2007. ಬಟ್ ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆನೂ ಬಂದಿದೆ. ಈ ಕ್ಲಾಸ್ ಅಲ್ಲಿ ನಾವು ಯಾವುದೆಲ್ಲ ಪ್ರಶ್ನೆಗಳು ಹೇಗೆಲ್ಲ ಬರ್ತಾ ಇದೆ ಅಂತ ನೋಡ್ತೀವಿ. ಓಕೆ, ಫೈಂಡ್ ಔಟ್ ದ ಆಪ್ಷನ್ ದಟ್ ವಿಚ್ ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಯೂಸ್ಡ್ ಟು ಸೇವ್ ಸ್ಲೈಡ್ಸ್ ವೇರ್ ಒನ್ ಕ್ಯಾನ್ ಜಸ್ಟ್ ನೀಡ್ ಟು ವ್ಯೂ ದ ಪ್ರೆಸೆಂಟೇಶನ್ ಅಂಡ್ ಕೆನಾಟ್ ಡೂ ಎನಿ ಎಡಿಟಿಂಗ್. ಸ್ಲೈಡ್ ಶೋನಲ್ಲಿ ಮಾತ್ರ ಮಾಡುವಂಥದ್ದು, ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಏನು, ಪವರ್ ಪಾಯಿಂಟ್ ನಾವು ಡೌನ್ಲೋಡ್ ಮಾಡಿದ್ರೆ ಏನ್ ಎಕ್ಸ್ಟೆನ್ಷನ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಬರೀ ಎಕ್ಸ್ಟೆನ್ಷನ್ ನೀವು ವ್ಯೂ ಮಾಡಬೇಕು ಸ್ಲೈಡ್ ಶೋ ಅಲ್ಲಿ ಅಂತ ಅಂದ್ರೆ .ppsx. ಎಸ್ ಅಂದ್ರೆ ಸ್ಲೈಡ್ ಶೋ, ನೆನ್ಪಿಟ್ಕೊಳ್ಳಿ. ಟು ವ್ಯೂ ದ ಸ್ಲೈಡ್ಸ್, ವ್ಯೂ ದ ಪ್ರೆಸೆಂಟೇಶನ್ ಅಂಡ್ ಕೆನಾಟ್ ಡೂ ಎನಿ ಎಡಿಟಿಂಗ್. PPTX ಅಲ್ಲಿ ನೀವು ಎಡಿಟಿಂಗ್ ಮಾಡಬಹುದು. 2007 ಇನ ಎಡಿಷನ್ ಇದು. PPT ಅಲ್ಲಿ ಅದು ಎಡಿಟಿಂಗ್ ಮಾಡಬಹುದು. ಆದರೆ 2003 ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್, ಬಿಲ್ ಗೇಟ್ಸ್ ಅವರ ಏನಿದೆ ಅವರ ಒಂದು ಕಂಪನಿ ಮೈಕ್ರೋಸಾಫ್ಟ್, ಅವರ ಆಫೀಸ್ ಏನ ಒಂದು ಆಪರೇಟಿಂಗ್ ಸಿಸ್ಟಮ್ ಆಫೀಸ್ ಸ್ಯೂಟು, ಅದರಲ್ಲಿ .ppt ಅನ್ನೋದು. .pptm ಅಂದ್ರೆ ಏನು ಹಾಗಾದ್ರೆ? ಅಂದ್ರೆ ಪವರ್ ಪಾಯಿಂಟಿನಲ್ಲಿ ಯಾವುದಾದರೂ ಮ್ಯಾಕ್ರೋಸ್ ಅನ್ನ ಇಂಟಗ್ರೇಟ್ ಮಾಡಿರುವಂತಹ ಒಂದು ಎಕ್ಸ್ಟೆನ್ಷನ್. ಓಕೆ, ಲೆಟಸ್ ಯಾವ್ದಾದ್ರು ಕ್ಯಾಲ್ಕುಲೇಷನ್ಸ್ ಅಥವಾ ಆಟೋಮ್ಯಾಟಿಕ್ ಸ್ಲೈಡ್ಸ್ ಅಥವಾ ಈ ತರದ್ ಏನಾದ್ರು ಒಂದು ಮ್ಯಾಕ್ರೋಸ್ ಇಂಟಗ್ರೇಟೆಡ್ ಆದಂತಹ ಪವರ್ ಪಾಯಿಂಟ್ ಗೆ .pptm ಅಂತ ಕರೀತೀವಿ. ಓಕೆ, ಸೊ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ ಇದರ ರಿಲೇಟೆಡ್ ಪ್ರಶ್ನೆ. ಮುಂದಿನ ಕ್ಲಾಸ್ಗೆ ಹೋಗೋಣ, ಪ್ರಶ್ನೆಗೆ ಹೋಗೋಣ. MS ಪವರ್ ಪಾಯಿಂಟಿನಲ್ಲಿ ಕೀಬೋರ್ಡ್ ನ ಯಾವ ಕೀಲಿಯನ್ನು ವ್ಯೂ ಸ್ಲೈಡ್ ಶೋಗೆ ಬಳಸಲಾಗುತ್ತೆ? ವ್ಯೂ ಸ್ಲೈಡ್ ಶೋ ಮಾಡೋದಕ್ಕೆ ಯಾವ್ದು ಹೆಲ್ಪ್ ಆಗುತ್ತೆ? ಕ್ಲಾಸಿಕ್ ಕ್ವೆಶ್ಚನ್. F1, F2, F5, F10 ಅಂತ ಆಪ್ಷನ್ಸ್ ಇದೆ. ನೀವೇನಾದ್ರೂ ಸ್ಲೈಡ್ ಶೋ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, F5 ಇಸ್ ದ ರೈಟ್ ಆನ್ಸರ್. ಇದೇ ಪ್ರಶ್ನೆ ಮತ್ತೆ ಬಂದಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಶಾರ್ಟ್ ಕೀಸ್ ಈಸ್ ಯೂಸ್ ಟು ಶೋ ದ ಸ್ಟಾರ್ಟ್ ಸ್ಲೈಡ್ ಶೋ? ನೋಡಿ, ತುಂಬಾ ಸುಲಭ. 2 ಮಾರ್ಕ್ ಗಳಿಸೋದು ಎಷ್ಟು ಸುಲಭ ಅಂದ್ರೆ, ಬೇಸಿಕ್ ಕ್ವೆಶನ್ಸ್ ಆನ್ಸರ್ ಮಾಡಬೇಕು, ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು ಯೂಸಿಂಗ್ F5 ಕೀ. ಹಾಗಿದ್ರೆ ಬೇರೆ ಫಂಕ್ಷನ್ ಕೀಸ್ ಇಂದ ಏನಾಗುತ್ತೆ? ಆ ಪ್ರಶ್ನೆಯೂ ಇರುತ್ತೆ. ಓಕೆ, ಸೇಮ್ ಪ್ರಶ್ನೆ ಇಲ್ಲಿ ಮತ್ತೊಂದ್ಸತೆ ಬಂದಿದೆ. ಇದು ಬಹುಶಃ NHK ಅನ್ಸುತ್ತೆ. ಸ್ಲೈಡ್ ಶೋ ಅನ್ನು ಪವರ್ ಪಾಯಿಂಟ್ ನಲ್ಲಿ ಪ್ರಾರಂಭಿಸಲು ಕೆಳಗಿನ ಯಾವ ಶಾರ್ಟ್ ಕಟ್ ಕೀಯನ್ನು ಬಳಸಲಾಗುತ್ತೆ? ಸೇಮ್ ಪ್ರಶ್ನೆ, F5 ಕೀಯನ್ನು ಬಳಸಲಾಗುತ್ತೆ. ಮೂರ್ ಸತೆ ಹಲವಾರು ಪೇಪರ್ಸ್ ಗಳಲ್ಲಿ ಬಂದಿರುವ ಪ್ರಶ್ನೆ. ಇದರ ಒಂದು ಶಾರ್ಟ್ ಕಟ್ ಕೀಸ್ ಗಳನ್ನ ನಾವು ನೋಡೋಣ. F1, ಬಿಕಾಸ್ ಬೇರೆ ಆಪ್ಷನ್ಸ್ ಬರುವ ಚಾನ್ಸಸ್ ಇರುತ್ತೆ. ಇಲ್ಲಿ F1, F3, F5, F6 ಕೊಟ್ಟಿದೆ. ನೀವು F1 ಅನ್ನ ಪ್ರೆಸ್ ಮಾಡಿದರೆ ಹೆಲ್ಪ್ ಓಪನ್ ಆಗುತ್ತೆ. ಒಂದು ಸತಿ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸುತ್ತೇನೆ. ಓಕೆ, ಸೊ ಇದು ನಮ್ಮ ಪವರ್ ಪಾಯಿಂಟ್. ಸೊ ಲೆಟ್ ಅಸ್ ಓಪನ್ ಅ ಪವರ್ ಪಾಯಿಂಟ್. ಈಗ ನಾನು F1 ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು ಇಲ್ಲಿ ಹೆಲ್ಪ್ ಅನ್ನುವ ಆಪ್ಷನ್ ಓಪನ್ ಆಯ್ತು.
ಓಕೆ, ಸೊ ದಟ್ ಈಸ್ F1. ಹಾಗಾದ್ರೆ F2 ಅನ್ನ ಓಪನ್ ಮಾಡಿದ್ರೆ ಎಡಿಟ್ಸ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಆರ್ ಆಬ್ಜೆಕ್ಟ್. ಸೊ ನಾವು ಯಾವ್ದಾದ್ರೂ ಒಂದು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿದಲ್ಲಿ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನಾನು ಈ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಓಕೆ, ಇದನ್ನ ಸೆಲೆಕ್ಟ್ ಮಾಡಿ F2 ಅನ್ನ ಪ್ರೆಸ್ ಮಾಡಿದ್ರೆ ಎಡಿಟ್ ಆಪ್ಷನ್ ಬರುತ್ತೆ. ಅದನ್ನ ಎಡಿಟ್ ಮಾಡಬಹುದು ನಾನು ಅಷ್ಟೇ. ಓಕೆ, F4 ಅನ್ನ ಪ್ರೆಸ್ ಮಾಡೋಣ, ರಿಪೀಟ್ಸ್ ಲಾಸ್ಟ್ ಆಕ್ಷನ್. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಸ್ಲೈಡ್ ಶೋ ಹೋಗ್ತೀನಿ. ಇದು MS ವರ್ಡ್ ನಮ್ಮ ಹಿಂದಿನ ಕ್ಲಾಸು, ನೀವು ನೋಡದೇ ಇದ್ದಲ್ಲಿ ದಯವಿಟ್ಟು ನೋಡಿ, ತುಂಬಾ ಉಪಯುಕ್ತವಾದಂತಹ ಕ್ಲಾಸು ಇದು. ಓಕೆ, ಸೊ ನಾನು ಒಂದು ನ್ಯೂ ಸ್ಲೈಡ್ ಅನ್ನ ಆಡ್ ಮಾಡ್ತೀನಿ. ಓಕೆ, F4 ಒತ್ತಿದಲ್ಲಿ ನೀವು ನೋಡಬಹುದು ಆಟೋಮೆಟಿಕ್ ಆಗಿ ಇನ್ನೊಂದು, ಅಂದ್ರೆ ನಾನು ಪ್ರೀವಿಯಸ್ ಆಗಿ ಮಾಡಿದಂತಹ ಒಂದು ಸ್ಲೈಡ್ ಮತ್ತೆ ಆಡ್ ಆಯ್ತು. ಇದಕ್ಕೆ ನಾವು ಇನ್ನೊಂದು ಬಟನ್ ಅನ್ನು ಪ್ರೆಸ್ ಮಾಡಬಹುದು. ಏನ್ ಹೇಳಿ, ಕಂಟ್ರೋಲ್ Y ಅನ್ನುವ ಬಟನ್, ರೀಡು ಬಟನ್ ಏನಿದೆ F4 ಇನ ವರ್ಕ್ ಅನ್ನ ಮಾಡುತ್ತೆ ಅದು. ಓಕೆ, ಸೊ ದಟ್ ಈಸ್ F4. F5 ಸ್ಟ್ಯಾಂಡರ್ಡ್ ಸ್ಲೈಡ್ ಶೋ, ಫಸ್ಟ್ ಸ್ಲೈಡ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ನನಗೆ ಫಸ್ಟ್ ಸ್ಲೈಡ್ ಬೇಡ, ಲೆಟ್ ಅಸ್ ಸೇ ನಾವು ಯಾವುದೋ ಒಂದು ಸ್ಲೈಡ್ ಅಲ್ಲಿ ಇದೀವಿ, ಈ ಸ್ಲೈಡ್ ಇಂದ ನನಗೆ ಸ್ಲೈಡ್ ಶೋ ಆಗ್ಬೇಕು ಅಂತ ಅಂದ್ರೆ ಶಿಫ್ಟ್ ಮತ್ತೆ F5 ಅನ್ನ ಪ್ರೆಸ್ ಮಾಡಬೇಕು. ಓಕೆ, ಶಿಫ್ಟ್ ಮತ್ತೆ F5 ನ ಯಾವ ಸ್ಲೈಡ್ ಇದೀವೋ ಅಲ್ಲಿಂದ ರೀಸ್ಟಾರ್ಟ್ ಮಾಡೋದಕ್ಕೆ. F7 ಕ್ಲಾಸಿಕ್ ಎಡಿಟರ್ ನ ಒಂದು ಸಿಂಬಲ್. ಎಡಿಟರ್ ನೀವು ಆನ್ ಮಾಡಬೇಕು ಸ್ಪೆಲ್ಲಿಂಗ್ ಚೆಕ್ ಅಲ್ಲಿ ಅಂತ ಅಂದ್ರೆ, ಇವನ್ ಇನ್ ವರ್ಡ್ ಅಲ್ಲಿ ಆಗಿರ್ಬೋದು, ಪವರ್ ಪಾಯಿಂಟ್ ಅಲ್ಲಿ ಆಗಿರ್ಬೋದು, ಸ್ಪೆಲ್ಲಿಂಗ್ ಚೆಕ್ ಗೆ ನಾವು F7 ಯೂಸ್ ಮಾಡ್ತೀವಿ. F9 ರಿಫ್ರೆಶಸ್ ದ ಸ್ಕ್ರೀನ್ ಅಂಡ್ ಅಪ್ಡೇಟ್ಸ್ ದ ಫೀಲ್ಡ್. ಓಕೆ, ಸ್ಕ್ರೀನ್ ಏನಾದ್ರೂ ನೀವು ಸ್ಟಕ್ ಆಗಿದೆ, ಏನಾದ್ರೂ ಆಗಿದೆ ಅಂತ ಅಂದ್ರೆ ಫೀಲ್ಡ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ, ಮೇಲ್ಗಡೆ ಐಕಾನ್ಸ್ ಎಲ್ಲ ಇರೋ ಫೀಲ್ಡ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಮತ್ತು F12 ಬಂದ್ಬಿಟ್ಟು ಸೇವ್ ಆಸ್ ಡೈಲಾಗ್ ಬಾಕ್ಸ್ ಆಗತ್ತೆ. ಓಕೆ, ರೈಟ್. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಇನ್ MS ಪವರ್ ಪಾಯಿಂಟ್ ಶಾರ್ಟ್ ಕಟ್ ಟು ಸೇವ್ ದ ಫೈಲ್. ತುಂಬಾನೇ ಸುಲಭವಾದಂತ ಪ್ರಶ್ನೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಕಂಟ್ರೋಲ್ S ಫಾರ್ ಸೇವ್. ಓಕೆ, ಸೊ 1 ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಕಂಟ್ರೋಲ್ V ಫಾರ್ ಪೇಸ್ಟ್. ಓಕೆ, ಕಂಟ್ರೋಲ್ C ಕಾಪಿ, ಕಂಟ್ರೋಲ್ A ಸೆಲೆಕ್ಟ್ ಆಲ್. ಯಾವ ತರ ಮಾಡ್ಬೋದು, ಚಕ 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 ಅಂತ ಕ್ಲಿಕ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸ್ಲೈಡ್ ಶೋ ನಾವಾಗ್ಲೇ ನೋಡಾಯ್ತು. F5 ಎಂಡ್ ಸ್ಲೈಡ್ ಶೋ ಅಂದ್ರೆ ಎಸ್ಕೇಪ್. ಸ್ಲೈಡ್ ಶೋ ಸ್ಟಾರ್ಟ್ ಮಾಡಿದೀವಿ, ಎಂಡ್ ಮಾಡ್ಬೇಕು ಅಂದ್ರೆ ಎಸ್ಕೇಪ್. ಪ್ರಿಂಟ್ ಗೆ ಕಂಟ್ರೋಲ್ P, ಪೇಸ್ಟ್ ಗೆ ಯಾಕೆ V ಯೂಸ್ ಮಾಡ್ತೀವಿ, P ಯಾಕಲ್ಲ ಅಂದ್ರೆ P ಸ್ಟ್ಯಾಂಡರ್ಡ್ ಪೇಸ್ಟ್. ಸೇವ್ ದ ಪ್ರೆಸೆಂಟೇಶನ್ S, ಕ್ಲೋಸ್ ಪವರ್ ಪಾಯಿಂಟ್ Q, ನೆನ್ಪಿಟ್ಕೊಳ್ಳಿ. ಕ್ವಿಟ್ಟಿನ Q ಕ್ಲೋಸ್ ಆಗುತ್ತೆ. ಓಕೆ, ಅಷ್ಟು ಸಿಂಪಲ್ ಆಗಿ ಆನ್ಸರ್ ನೋಡಿ ಬಿಡೋಣ ಒಂದ್ಸತೆ. ನಮ್ಮ ಒಂದು ಪವರ್ ಪಾಯಿಂಟ್ ಏನಿದೆ, ಸೊ ಇದನ್ನ ನಾನು ಕ್ಲೋಸ್ ಮಾಡಬೇಕು ಅಂದ್ರೆ ಕಂಟ್ರೋಲ್ Q ಅನ್ನ ಪ್ರೆಸ್ ಮಾಡಿದ್ರೆ ಸೇವ್ ಮಾಡಬೇಕಾ ಅಂತ ಕೇಳ್ತದೆ. ಸೇವ್ ಮಾಡಬೇಕು ಅಂದ ತಕ್ಷಣ ಕ್ಲೋಸ್ ಮಾಡ್ತದೆ. ಮುಂದಿನ ಒಂದು ಪ್ರಶ್ನೆ, MS ಪವರ್ ಪಾಯಿಂಟ್ ನಲ್ಲಿ ಶಾರ್ಟ್ ಕಟ್ ಅನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತದೆ. ಕಂಟ್ರೋಲ್ +N ಒಂದು ಹೊಸ ಸ್ಲೈಡ್ ಅನ್ನು ಸೇರಿಸುವುದು ನ್ಯೂ ಸ್ಲೈಡ್ಗೆ ಖಂಡಿತ ಅಲ್ಲ. ಯಾಕೆ ಅಂತ ಅಂದ್ರೆ N ಫಾರ್ ನ್ಯೂ ಕರೆಕ್ಟ್, ಬಟ್ ಅದು ನ್ಯೂ PPT ಆಗುತ್ತೆ. ಹೊಸ ಸ್ಲೈಡ್ಗೆ ಮತ್ತೆ ಕಂಟ್ರೋಲ್ +M ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕಂಟ್ರೋಲ್ +M ನಿಮ್ಗೆ ಹೊಸ ಸ್ಲೈಡ್ ಆಗುತ್ತೆ. ಕಂಟ್ರೋಲ್ W ನಮೂದ ಕೊನೆಯ ಕಮಾಂಡ್ ಅನ್ನು ಪುನರಾವರ್ತಿಸುತ್ತದೆ. ನೋಡಿ ಬಿಡೋಣ, ನಮ್ಮ ಒಂದು ಕಮಾಂಡ್ ಕೊಟ್ಬಿಟ್ಟು. ಸೊ ಲೆಟ್ ಅಸ್ ಓಪನ್ ಮೈಕ್ರೋಸಾಫ್ಟ್ ವರ್ಡ್. ಇದನ್ನ ಒಂದು ಹೊಸ ಸ್ಲೈಡ್ ಮಾಡಿದೀವಿ. ಕಂಟ್ರೋಲ್ W, ಇಟ್ ಇಸ್ ನಾಟ್ ರೀಡೂಯಿಂಗ್ ದ, ಅಥವಾ ಸೇವ್ ಮಾಡ್ತಾ ಇಲ್ಲ, ಅಂದ್ರೆ ರೀಡೂ ಮಾಡ್ತಾ ಇಲ್ಲ ಪ್ರೀವಿಯಸ್ ಕಮಾಂಡ್ ಅನ್ನ. ಸೊ ಆಪ್ಷನ್ B ಕೂಡ ತಪ್ಪಾಗತ್ತೆ. ಓಕೆ, ಸೊ ನಮ್ಮ ಆಪ್ಷನ್ಸ್ ಗಳಲ್ಲಿ B ನು ರಾಂಗ್ ಆಗತ್ತೆ. ನೀದರ್ A nor B is ರೈಟ್ ಆನ್ಸರ್. ಸೊ ಲೆಟ್ ಮಿ ಶೋ ಯು. ಇವಾಗ ಕಂಟ್ರೋಲ್ N ಅನ್ನ ಪ್ರೆಸ್ ಮಾಡಿದ್ರೆ ಒಂದು ಕಂಪ್ಲೀಟ್ಲಿ ಹೊಸ ಪ್ರೆಸೆಂಟೇಶನ್ 1 ಅಂತ ಓಪನ್ ಆಗಿದೆ. ಆಲ್ ರೈಟ್, ಸೊ ಈ ರೀತಿಯಾಗಿ ನಮ್ಮ ಶಾರ್ಟ್ ಕಟ್ ಕೀಸ್. ಸೊ ನ್ಯೂ ಪ್ರೆಸೆಂಟೇಶನ್ಗೆ ಕಂಟ್ರೋಲ್ N ಆದರೆ ಹೊಸ ಸ್ಲೈಡ್ಗೆ ನಾನು ಆಗ್ಲೇ ಹೇಳಿದೆ ಕಂಟ್ರೋಲ್ M ಆಗುತ್ತೆ. ಓಕೆ, ಸೊ ಈಗ ಹೊಸ ಪ್ರೆಸೆಂಟೇಶನ್ ಅಲ್ಲಿ ಇದೀವಿ, ಕಂಟ್ರೋಲ್ M ಬೇಕಂದ್ರೆ ವರ್ಕ್ ಆಗುತ್ತೆ. ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಆಲ್ರೆಡಿ ಸ್ಲೈಡ್ ಇದೆ. ಓಕೆ, ನಂಗೆ ಇದೇ ಸ್ಲೈಡ್ ಅಲ್ಲೇ ಏನೋ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಇಟ್ಕೊಳ್ಳಿ.
ಇದೇ ಸ್ಲೈಡ್ ಆಲ್ರೆಡಿ ಇದೆ, ನಂಗೊಂದು ಸ್ವಲ್ಪ ಚೇಂಜಸ್ ಮಾಡಬೇಕು. ಹೊಸ ಸ್ಲೈಡ್ ಮಾಡಿ ಕಾಪಿ ಮಾಡೋದು ಬೇಕಾಗಿಲ್ಲ. ಕಂಟ್ರೋಲ್ ಡಿ ಅನ್ನ ಒತ್ತಬೇಕು. ಡಿ ಫಾರ್ ಡೂಪ್ಲಿಕೇಟ್. ಡಿ ಫಾರ್ ಡೂಪ್ಲಿಕೇಟ್ ಅಂತ ಒತ್ತಿದ ತಕ್ಷಣ ನಿಮಗೆ ಹೊಸ ಸ್ಲೈಡ್ ಯಥಾವತ್ತು ಬರುತ್ತೆ. ಅದರಲ್ಲಿ ನೀವು ಅಂದ್ರೆ ಪವರ್ ಪಾಯಿಂಟ್ ಅಂತ ಚೇಂಜ್ ಮಾಡ್ಕೋಬಹುದು, ಅಥವಾ ವರ್ಲ್ಡ್ 2003 ಅಂತ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿಯಾಗಿ ಚೇಂಜಸ್. ಮುಂದಿನ ಪ್ರಶ್ನೆ, ಒಂದು ಡ್ಯಾಶ್ ಬಣ್ಣಗಳ, ಫಾಂಟ್ಗಳ ಮತ್ತು ಪವರ್ ಪಾಯಿಂಟ್ ನಲ್ಲಿ ವಿಶೇಷ ಪರಿಣಾಮವನ್ನು ಒಳಗೊಂಡಿರುವ ವಿನ್ಯಾಸ ಆಯ್ಕೆಗಳ ಸಂಗ್ರಹವಾಗಿದೆ. ಯಾವುದು ಇದರಲ್ಲಿ ಅದಾಗಿರುತ್ತೆ? ಡಿಸೈನು, ಥೀಮು, ಸ್ಲೈಡು ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತಾರೆ. ಓಕೆ, ಡ್ಯಾಶ್ is a collection of design choices that includes colors, fonts, special effects in PowerPoint. Okay, and the right answer is theme. ಒಂದು ಪರ್ಟಿಕ್ಯುಲರ್ ಥೀಮ್ ಅನ್ನ ತೆಗೆದುಕೊಂಡರೆ, ಸೊ ಲೆಟ್ ಅಸ್ ಟೇಕ್ ಫಾರ್ ಎಕ್ಸಾಂಪಲ್, ಡಿಸೈನಿನಲ್ಲಿ ನಮ್ಮ ಥೀಮ್ಸ್ ಕಾಣ್ತಾರೆ. ಎಲ್ಲದಕ್ಕೂ ಈ ಥೀಮ್ ಹಾಕ್ಬಿಡು ಅಂತ ಬರುತ್ತೆ. ಏನಪ್ಪ, ಫಾಂಟ್ ಸ್ಟೈಲ್ ಚೇಂಜ್ ಆಯ್ತು, ಮತ್ತೆ ಸ್ಲೈಡ್ಸ್ ವಿನ್ಯಾಸ ಚೇಂಜ್ ಆಯ್ತು, ಕಲರ್ಸ್ ಎಲ್ಲ ಚೇಂಜ್ ಆಯ್ತು. ಆಲ್ರೈಟ್, ಸೊ ಇದನ್ನ ನಾವು ಥೀಮ್ ಅಂತ ಕರಿತೀವಿ. ಯಾವುದೇ ಡೌಟ್ ಬೇಡ, ಥೀಮ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದೇ ಪ್ರಶ್ನೆ, ಡ್ಯಾಶ್ ಅನ್ನು ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿನ ಎಲ್ಲ ಸ್ಲೈಡ್ಗಳ ಶೀರ್ಷಿಕೆಯಲ್ಲಿ ನಿಖರವಾದ ಫಾಂಟ್ ಪ್ರಕಾರ, ಗಾತ್ರ ಮತ್ತು ಬಣ್ಣಕ್ಕಾಗಿ ಬಳಸಲಾಗುತ್ತೆ. ಸೊ ಒಂದ್ ಸ್ಲೈಡ್ ಇರುತ್ತೆ, ಆ ಸ್ಲೈಡ್ ಅಲ್ಲಿ ನಾನು ಟೈಟಲ್ ಸ್ಲೈಡಿನ ಫಾಂಟ್ ಟೈಪು, ಸೈಜು, ಕಲರ್, ಬಾಡಿನ ಫಾಂಟ್ ಟೈಪು, ಸೈಜು, ಕಲರ್ ಡಿಫೈನ್ ಮಾಡಿಬಿಟ್ರೆ, ಆ ಸ್ಲೈಡ್ ಅನ್ನ ಎಂಟರ್ ಮಾಡಿದಾಗ್ಲೆಲ್ಲ ನನಗೆ ಬೇರೆ ಎಲ್ಲ ಸ್ಲೈಡ್ಸು ಇದೇ ಫಾರ್ಮ್ಯಾಟ್ ಅಲ್ಲಿ ಬರಬೇಕು. ಇಂಥ ಸೊಗಸಾದಂತಹ ಪ್ರಶ್ನೆ. ಈ ತರದಕ್ಕೆ ಏನಂತೀವಿ ನಾವು? ಸಂಬಡಿ ಇಸ್ ಅ ಮಾಸ್ಟರ್ ಅಂತ ಹೇಳ್ತೀವಿ, ಅದು. ಓಕೆ, ಇದನ್ನ ನಾವು ಸಿಂಪಲ್ ಇವಾಗ ಕಾರ್ಬನ್ ಕಾಪಿ ಅಂತ ಹೇಳ್ತೇವೆ. ಆಲ್ ಆಫ್ ದೀಸ್ ಆರ್ ವಾಟ್? ಕಾರ್ಬನ್ ಕಾಪೀಸ್. ವಾಟ್ ಈಸ್ ದಿಸ್? ಮಾಸ್ಟರ್ ಕಾಪಿ ಅಲ್ವಾ? ಇದು ಮಾಸ್ಟರ್ ಕಾಪಿ ಆಗಿರುತ್ತೆ, ಇದೆಲ್ಲ ಕಾರ್ಬನ್ ಕಾಪೀಸ್. ಹಾಗಾಗಿ ಇದೇನಾಗ್ಬೇಕು? ಸ್ಲೈಡ್ ಮಾಸ್ಟರ್ ಆಗ್ಬೇಕು. ರೈಟ್, ಸೊ ಫಾರ್ಮ್ಯಾಟ್ ಬ್ರಷ್ ಅಂಡ್ ಮೇಕ್ ಟೈಟಲ್ಸ್ ಐಡೆಂಟಿಕಲ್, ಅದನ್ನ ನಾವು ಫಾರ್ಮ್ಯಾಟ್ ಪೇಂಟರ್ ಅಂತ ಕರಿತೀವಿ. ಓಕೆ, ಸೊ ಅದು ಮ್ಯಾನುವಲಿ ಇದನ್ನ ತಗೊಂಡು ಇದ್ರ ಮೇಲೆ ಫಾರ್ಮ್ಯಾಟ್ ಪೇಂಟರ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಒನ್ಗೆ ಹೋಗಿ ಮಾಡುವಂತದ್ದು. ಅದೆಲ್ಲ ಫೈಲ್ ಮಾಸ್ಟರ್ ಅಲ್ಲ, ಸ್ಲೈಡ್ ಸಾರ್ಟರ್ ಎನ್ನೋ ಫಂಕ್ಷನ್ ಬೇರೆನೇ ಇದೆ. ಲೆಟ್ ಅಸ್ ಟೇಕ್ ಫಾರ್ ಎಕ್ಸಾಂಪಲ್, ಎಲ್ಲಿ ಬರುತ್ತೆ ಸರ್ ಅಂತ ನೀವು ಕೇಳಿದರೆ, ಸೊ ನಮ್ಮ ಒಂದು ವ್ಯೂಗೆ ಹೋಗಿ, ವ್ಯೂವಿನಲ್ಲಿ ನೀವು ಸ್ಲೈಡ್ ಮಾಸ್ಟರ್ ಅಂತ ಓಪನ್ ಮಾಡಿ. ಸೊ ಇದನ್ನೆಲ್ಲ ನಾವು ಮಾಸ್ಟರ್ ಸ್ಲೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ನಮಗೆ ಈ ಮಾಸ್ಟರ್ ಸ್ಲೈಡಿನಲ್ಲಿ ಇದೆಲ್ಲ ಇರುತ್ತೆ. ಎವ್ರಿ ಟೈಮ್ ನೀವು ಈ ಸ್ಲೈಡ್ ಇನ್ಸರ್ಟ್ ಮಾಡಿದಾಗ ಇದರ ಒಂದು ಫಾಂಟು, ಸ್ಟೈಲು, ಕಲರು ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ನೀವು ಇನ್ನೊಂದು ಇನ್ಸರ್ಟ್ ಮಾಸ್ಟರ್ ಸ್ಲೈಡ್, ಹೊಸದಾದಂತ ಮಾಸ್ಟರ್ ಸ್ಲೈಡ್ ನೀವೇ ಇನ್ಸರ್ಟ್ ಮಾಡಬಹುದು, ನೀವೇ ಇದರ ಎಲ್ಲ ಸೈಜಸ್ ಗಳನ್ನ ಡಿಫೈನ್ ಮಾಡಬಹುದು. ಅಷ್ಟು ಸುಲಭವಾಗಿ ವರ್ಕ್ ಆಗುತ್ತೆ. ಆಲ್ರೈಟ್, ಸೊ ಇದು ಸ್ಲೈಡ್ ಮಾಸ್ಟರಿನ ಪ್ರಶ್ನೆ. ಬಹಳನೇ ಯೂಸ್ಫುಲ್. ಯಾವುದರಲ್ಲಿ ಬರುತ್ತೆ ಅಂದ್ರೆ ವ್ಯೂ ಒಳಗಡೆ, ವ್ಯೂ ಟ್ಯಾಬಿನಲ್ಲಿ ಬರುತ್ತೆ. ಓಕೆ, ಸೊ ಈಗ ನೋಡಿ, ಇದರಲ್ಲಿ ನಾವು ಫೈಲು, ಸೊ ಒಂದ್ಸತಿ ನೀವು ಕ್ಲೋಸ್ ಸ್ಲೈಡ್ ಮಾಸ್ಟರ್ ಅಂದ ತಕ್ಷಣ ಅದು ಸ್ಲೈಡ್ ಮಾಸ್ಟರ್ ಹೊರಟೋಗುತ್ತೆ. ಮತ್ತೆ ವ್ಯೂಗೆ ಹೋದಾಗ ಇಲ್ಲಿ ಆಪ್ಷನ್ಸ್. ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಲೈಡ್ ಮಾಸ್ಟರ್? ಸೇಮ್ ಕ್ವೆಶನ್ ಮತ್ತೊಂದ್ಸತಿ ಬಂದಿದೆ. ಇಷ್ಟು ನೀಟಾಗಿ ನಾವು ತಿಳಿದುಕೊಂಡಿದ್ದೀವಿ ಇದ್ರ ಬಗ್ಗೆ. ಟು ಅಪ್ಲೈ ಆನಿಮೇಷನ್ಸ್ ಅಲ್ಲ, ಟು ಇನ್ಸರ್ಟ್ ನ್ಯೂ ಸ್ಲೈಡ್ಸ್ ಅಲ್ಲ, ಟು ಕಸ್ಟಮೈಸ್ ದ ಲೇಔಟ್ ಅಂಡ್ ಫಾರ್ಮ್ಯಾಟಿಂಗ್ ಆಫ್ ಆಲ್ ಸ್ಲೈಡ್ಸ್. ಮಾಸ್ಟರ್ ಕಾಪಿ, ಎಂ ಫಾರ್ ಮಾಸ್ಟರ್ ಅಂತ ನೆನ್ಪಿಟ್ಕೊಂಬಿಡಿ. ಓಕೆ, ಮಾಸ್ಟರ್ ಕಾಪಿ ಅಂದ್ರೆ ಎಲ್ಲದನ್ನ ಕಾರ್ಬನ್ ಕಾಪಿಯ ಮಾಸ್ಟರ್ ಆಗಿರುತ್ತೆ. ದೆನ್ ವಾಟ್ ಈಸ್ ಮೈಕ್ರೋಸಾಫ್ಟ್ ವರ್ಡ್? ಇದರದೊಂದು ಕೆಲವು ಚಿನ್ಕುರ್ಲಿ ಕ್ವೆಶನ್ಸ್ ಬರ್ತಾ ಇರುತ್ತೆ. ಎಲ್ಲರೂ ಆನ್ಸರ್ ಮಾಡಿರ್ತಾರೆ, ನೀವು ಆನ್ಸರ್ ಮಾಡ್ತೀರಾ, ಯಾವುದೇ ಒಂದು ಸಂಶಯ ಇರೋದಿಲ್ಲ. ಪವರ್ ಪಾಯಿಂಟ್ ಏನು? ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಅಲ್ಲ, ಅದು ಎಕ್ಸೆಲ್.
ಪ್ರೆಸೆಂಟೇಷನ್ ಪ್ರೋಗ್ರಾಮ್. ಡೇಟಾಬೇಸ್ ಪ್ರೋಗ್ರಾಮ್ ಯಾವುದು ಅಂದ್ರೆ MS ಇನ್ನ ಪವರ್ BI ಅಂತ ಒಂದಿದೆ. ಓಕೆ, ಡೇಟಾ ಅನಾಲಿಟಿಕ್ಸ್ ಗೆ ಯೂಸ್ ಮಾಡುವಂತದ್ದು ಅದು ಎಕ್ಸೆಲ್ ಪ್ರೋಗ್ರಾಮ್. ಆಲ್ರೈಟ್, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ರೈಟ್, ಮುಂದಿನ ಒಂದು ಪ್ರಶ್ನೆ, ಅಂಡರ್ ವಿಚ್ ಟ್ಯಾಬ್ ದ ಥೀಮ್ಸ್ ಕುಡ್ ಬಿ ಫೌಂಡ್ ಇನ್ ಪವರ್ ಪಾಯಿಂಟ್ಸ್. ಟ್ಯಾಬ್ ರಿಲೇಟೆಡ್ ಅಂತಹ ಪ್ರಶ್ನೆಗಳು ಸ್ಟಾರ್ಟ್ ಆಗಿದೆ. ಸೊ ಥೀಮ್ಸ್ ಅನ್ನೋದು ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ಸರ್ಟ್, ಡಿಸೈನು, ಆನಿಮೇಷನ್, ಟ್ರಾನ್ಸಿಷನ್. ಒಂದ್ಸತೆ ನಮ್ಮ ಸ್ಲೈಡ್ಸ್ ಅನ್ನ ಓಪನ್ ಮಾಡೋಣ. ಅಲ್ಲಿ ನಮ್ಗೆ ಕಾಣುತ್ತೆ. ಸೊ ವಿ ಆರ್ ಹ್ಯಾವಿಂಗ್ ಹೋಮ್, ಇನ್ಸರ್ಟ್, ಡ್ರಾ, ಡಿಸೈನ್. ಡಿಸೈನಿನಲ್ಲಿ ಇಲ್ಲಿ ನೋಡಬಹುದು ನೀವು ಚಿಕ್ಕದಾಗಿ ನಮಗೆ ಥೀಮ್ಸ್ ಇದೆ. ಯಾವ ರೀತಿಯಾದಂತಹ ಥೀಮ್ಸ್ ಬೇಕೋ ಆ ರೀತಿಯಾದಂತಹ ಥೀಮ್ಸ್ಗೆ ಪವರ್ ಪಾಯಿಂಟ್ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಡಿಸೈನಿನ ಒಳಗಡೆ ಇದು ಥೀಮ್ಸ್ ಇರುವಂತದ್ದು. ಅದನ್ನ ಬಿಟ್ಟು ವೇರಿಯಂಟ್ಸ್ ಕೂಡ ಇದೆ. ಅದೇ ಥೀಮ್ಸಿನಲ್ಲಿ ಬೇರೆ ವೇರಿಯಂಟ್ಸ್, ಬೇರೆ ನಿಮಗೆ ಕಲರ್ ಬೇಕಾದಂತಲ್ಲಿ ಅದು ಕೂಡ ನಾವು ಪಡಿಬಹುದು. ಇದರಲ್ಲಿ ಥೀಮ್ಸ್ ಅಲ್ಲಿ ಸಾಕಷ್ಟು ಥೀಮ್ಸ್ ಅವರೇ ಮಾಡಿಟ್ಬಿಟ್ಟಿದ್ದಾರೆ. ಬ್ರೌಸ್ ಫಾರ್ ಥೀಮ್ಸ್ ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಹೋಗಿ ಕೂಡ ಬ್ರೌಸ್ ಮಾಡಬಹುದು. ಓಕೆ, ಮತ್ತು ನಾವು ಆಲ್ರೆಡಿ ಇಲ್ಲಿ ಡಿಸೈನ್ ಅಲ್ಲಿ ಒಳಗಡೆ ಬಂದಿದೀವಿ ಅಂದ್ರೆ ಬೇರೆನೂ ತಿಳ್ಕೊಂಡ್ಬಿಡೋಣ. ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಸ್ಲೈಡ್ ಸೈಜ್ ನಮಗೆ ಸ್ಟ್ಯಾಂಡರ್ಡ್ ವೈಟ್ ಸ್ಕ್ರೀನ್ ಸೈಜ್ 16, ವಿಡ್ತ್ 16, ಲೆಂತ್ 9 ಬೇಕಾ ವೈಟ್ ಸ್ಕ್ರೀನ್ ಸೈಜು, ಅಥವಾ 4:3 ಬೇಕಾ? ಕೆಲವಷ್ಟು ಸ್ಲೈಡ್ಸ್ ಶಾರ್ಟರ್ ಸ್ಲೈಡ್ಸ್ ಇರುತ್ತೆ, ಅಥವಾ ನಿಮ್ಮದೇ ಆದಂತಹ ಒಂದು ಓನ್ ಕಸ್ಟಮ್ ಸೈಜ್ ಬೇಕು ಅಂದ್ರೂ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಪೋರ್ಟ್ರೇಟ್ ಸೈಜ್ ಅಲ್ಲಿನೂ ಮಾಡ್ಕೋಬಹುದು ಸ್ಲೈಡ್ಸ್ ಅನ್ನ. ಇದಷ್ಟು ನಮಗೆ ಡಿಸೈನ್ ಒಳಗಡೆ ಸಿಗುವಂತದ್ದು. ಓಕೆ, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಥೀಮ್ಸು ಡಿಸೈನ್ ಟ್ಯಾಬಿನಲ್ಲಿ ಇರುತ್ತೆ. ಮುಂದಿನ ಒಂದು ಪ್ರಶ್ನೆ, ವಿಚ್ ಟ್ಯಾಬ್ ಇನ್ ಪವರ್ ಪಾಯಿಂಟ್ ಕಂಟೈನ್ಸ್ ಆಪ್ಷನ್ಸ್ ಫಾರ್ ಇನ್ಸರ್ಟಿಂಗ್ ಶೇಪ್ಸ್, ಇಮೇಜಸ್, ಚಾರ್ಟ್ಸ್ ಮತ್ತು ಟೆಕ್ಸ್ಟ್ ಬಾಕ್ಸಸ್? ಮತ್ತೆ ಸೊಗಸಾದಂತಹ ಪ್ರಶ್ನೆ. ಆಬ್ವಿಯಸ್ಲಿ ಇಲ್ಲೇ ಕ್ಲೂ ಇದೆ. ಇನ್ಸರ್ಟ್ ಅಂದ್ರೆ ಇನ್ಸರ್ಟ್. ಓಕೆ, ಯಾಕಂದ್ರೆ ಡಿಸೈನ್ ಈಗಾಗ್ಲೇ ನೋಡಾಯ್ತು. ಡಿಸೈನ್ ಅಲ್ಲಿ ಇಲ್ಲ, ಡಿಸೈನ್ ಅಲ್ಲಿ ಥೀಮ್ಸ್ ಇತ್ತು ಮತ್ತೆ ಫಾರ್ಮ್ಯಾಟ್ ಬ್ಯಾಕ್ ಗ್ರೌಂಡ್ ಇತ್ತು ಅಷ್ಟೇ. ಓಕೆ, ಸೊ ನಮ್ಮ ಒಂದು ಪವರ್ ಪಾಯಿಂಟ್ ನಲ್ಲಿ ನಾವು ಇನ್ಸರ್ಟ್ ಗೆ ಹೋದಾಗ ಹೊಸ ಸ್ಲೈಡ್ ಇನ್ಸರ್ಟ್ ಮಾಡಬಹುದು, ಒಂದು ಟೇಬಲ್ ಇನ್ಸರ್ಟ್ ಮಾಡಬಹುದು, ಎಷ್ಟು ಟೇಬಲ್ ಬೇಕು ಅಂತ ಇನ್ಸರ್ಟ್ ಮಾಡಬಹುದು. ಅದು ಇನ್ಸರ್ಟ್ ಮಾಡಿದ ಮೇಲೆ ಟೇಬಲ್ ಡಿಸೈನ್ ಓಪನ್ ಆಗುತ್ತೆ. ಅದರಲ್ಲಿ ಯಾವ ತರದ ಡಿಸೈನ್ ಬೇಕು, ಎಷ್ಟು ಕಾಲಮ್ಸ್ ಬೇಕು, ಬಾರ್ಡರ್ ಬೇಕಾ, ಅದೆಲ್ಲ. ಅದೇ ಮತ್ತೆ ಇನ್ಸರ್ಟ್ ಗೊತ್ತಲ್ಲಿ ಯಾವ್ದಾದ್ರು ಪಿಕ್ಚರ್, ನಮ್ಮ ಡಿವೈಸ್ ಅಲ್ಲಿರೋ ಪಿಕ್ಚರ್, ಸ್ಟಾಕ್ ಇಮೇಜಸ್, ನಿಮಗೆ ಗೊತ್ತಿದೆಯೋ ಇಲ್ವೋ ಎಷ್ಟು ಸ್ಟಾಕ್ ಇಮೇಜಸ್ ಇದೆ ಪವರ್ ಪಾಯಿಂಟ್ ನಲ್ಲಿ ಅಂದ್ರೆ ನೀವು ಗೂಗಲ್ ಹುಡುಕೋ ಅವಶ್ಯಕತೆ ಇಲ್ಲ. ಅಷ್ಟು ಸ್ಟಾಕ್ ಇಮೇಜಸ್ ವಿತೌಟ್ ಎನಿ ಕಾಪಿರೈಟ್ ಯೂಸ್ ಮಾಡಬಹುದು. ಓಕೆ, ಸೊ ಅದಾದ ಮೇಲೆ ಪಿಕ್ಚರ್ಸ್, ದೆನ್ ಸ್ಕ್ರೀನ್ ಶಾಟ್ಸ್, ಇದರದೇ ಸ್ಕ್ರೀನ್ ಶಾಟ್, ಫೋಟೋ ಆಲ್ಬಮ್, ಶೇಪ್ಸ್, ಇಲ್ಲುಸ್ಟ್ರೇಷನ್ಸ್ ಅಂತ ಕರೀತಾರೆ. ಸೊ ಭಾಗಗಳಲ್ಲಿ ಇಮೇಜಸ್, ಇಲ್ಲುಸ್ಟ್ರೇಷನ್ಸ್, ಶೇಪ್ ಆಗಿರ್ಬೋದು, ಐಕಾನ್ ಆಗಿರ್ಬೋದು, 3D ಮಾಡೆಲ್ ಆರ್ಟ್ ಆಗಿರ್ಬೋದು, ಸ್ಮಾರ್ಟ್ ಆರ್ಟ್, ಚಾರ್ಟ್ಸ್ ಇವೆಲ್ಲ ಇನ್ಸರ್ಟ್ ಮಾಡಬಹುದು. ದೆನ್ ಲಿಂಕ್, ಯಾವುದಾದ್ರೂ ಲಿಂಕ್ ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು MS ವರ್ಡ್ ಇದೆ, ಇದಕ್ಕೆ ನಾನೊಂದು ಲಿಂಕ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾನು ಇದನ್ನ ಪ್ರೆಸ್ ಮಾಡಿ ಇಲ್ಲೊಂದು ಲಿಂಕ್ ಅಂತ ಪ್ರೆಸ್ ಮಾಡಿದ್ರೆ ಯಾವ ಲಿಂಕು ಅಂತ ಕೇಳುತ್ತೆ. ಒಂದು ಇಮೇಲ್ ಅಡ್ರೆಸ್ ಬೇಕಾ, ಇಲ್ಲ ವೆಬ್ ಪೇಜ್ ಲಿಂಕ್ ಬೇಕಾ, ಯಾವುದು ಅಂತ. ಅದನ್ನೇ ನಾವು Ctrl+K ಅನ್ನ ಪ್ರೆಸ್ ಮಾಡಿದ್ರು ಕೂಡ ಬರುತ್ತೆ. Ctrl+K ಅನ್ನ ಪ್ರೆಸ್ ಮಾಡಿದಾಗ ಇನ್ಸರ್ಟ್ ಹೈಪರ್ ಲಿಂಕ್ ಅನ್ನೋ ಆಪ್ಷನ್ ಬರುತ್ತೆ. ಓಕೆ, ದೆನ್ ಕಮೆಂಟ್ಸ್, ಏನೇ ಕಮೆಂಟ್ಸ್ ಹಾಕಬೇಕು ಅಂದ್ರೂ ಅದು ಶಾರ್ಟ್ ಕಟ್ ಆಗಿರುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ಒಂದು ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡಬೇಕು ನಾನು ನಮ್ಮ ಇದರಲ್ಲಿ, ಮತ್ತು ಹೆಡರ್ ಫುಟರ್ ಬೇಕು. ಎವ್ರಿ ಸ್ಲೈಡ್ಗೂ ಕೆಲವೊಂದ್ಸತಿ ನಾವು ಕಂಪನಿ ಕಡೆಯಿಂದ ಪ್ರೆಸೆಂಟೇಷನ್ ಮಾಡ್ತಿರ್ಬೇಕಾದ್ರೆ ಕಂಪನಿಯ ಲೋಗೋ ಕೆಳಗಡೆ ಏನ್ ಪ್ರೆಸೆಂಟೇಷನ್ ಅಂತ ಎಲ್ಲ ಸ್ಲೈಡ್ಸ್ ಅಲ್ಲಿ ಬೇಕಾಗುತ್ತೆ. ಆಗ ಹೆಡರ್ ಫುಟರ್. ವರ್ಡ್ ಆರ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಡಿಫರೆಂಟ್ ವರ್ಡ್ ಫಾರ್ಮ್ಯಾಟ್, ಯಾವ ರೀತಿಯಾದಂತಹ ವರ್ಡ್ಸ್ ಅನ್ನ ಯೂಸ್ ಮಾಡುವಂಥದ್ದು. ಓಕೆ, ದೆನ್ ಡೇಟ್ ಅಂಡ್ ಟೈಮು, ನಿಮ್ಗೆ ಅಕಸ್ಮಾತ್ ಕ್ವಿಕ್ಲಿ ಆಡ್ ಡೇಟ್ ಅಂಡ್ ಟೈಮ್
ಇಟ್ ವಿಲ್ ಆಡ್ ದ ಡೇಟ್ ಅಂಡ್ ಟೈಮ್, ಯಾವ ರೀತಿ ಯಾವತ್ತಿನ ದಿನದ್ದು ಅಂತ. ಸ್ಲೈಡ್ ನಂಬರ್ಸ್ ಬೇಕು ಅಂದ್ರೆ ಎಲ್ಲ ಸ್ಲೈಡ್ಸ್ಗೆ ಸ್ಲೈಡ್ ನಂಬರ್ ಆಡ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಸಿಂಬಲ್ಸ್, ನೀವು ಮ್ಯಾಥಮೆಟಿಕ್ಸ್ ಏನಾದ್ರು ಮಾಡಬೇಕು ಅಂದ್ರೆ ಸಿಂಬಲ್ಸ್, ಈಕ್ವೇಶನ್ಸ್ ಸಿಂಬಲ್ಸ್ ಎಲ್ಲವೂ ಸಿಂಬಲ್ಸ್ ನಲ್ಲಿ ಇದೆ. ಅದೇ ರೀತಿಯಾಗಿ ಯಾವ್ದಾದ್ರು ಒಂದು ವಿಡಿಯೋ ಇನ್ಸರ್ಟ್ ಮಾಡಬೇಕು, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದೆ ಸ್ಟಾಕ್ ವಿಡಿಯೋಸ್ ಯಾವ್ದನ್ನ ಇನ್ಸರ್ಟ್ ಅಂತ ಮಾಡಿದ್ವಿ ಅನ್ಕೊಳ್ಳಿ, ಆ ವಿಡಿಯೋ ನಮ್ಗೆ ಇನ್ಸರ್ಟ್ ಆಗುತ್ತೆ ಅಷ್ಟೇ. ಅದೇ ರೀತಿ ಆಡಿಯೋ ಮತ್ತು ಸ್ಕ್ರೀನ್ ರೆಕಾರ್ಡ್, ಇದಷ್ಟು ಇನ್ಸರ್ಟ್ ಟ್ಯಾಬಿನಲ್ಲಿ ಇರುವ ಪ್ರಶ್ನೆ ಎಲ್ಲೇ ಬರಬಹುದು. ನಿಮ್ಗೆ ಇವಾಗ ಒಂದು ಕ್ಲಿಯರ್ ಪಿಕ್ಚರ್ ಇದೆ ಇನ್ಸರ್ಟ್ ಟ್ಯಾಬಿನ ಬಗ್ಗೆ. ರೈಟ್ ಆನ್ಸರ್ ಬಂದು ಇನ್ಸರ್ಟ್ ಟ್ಯಾಬ್. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಪ್ರೊವೈಡ್ಸ್ ಯು ದ ಸ್ಲೈಡ್ ಟೈಮಿಂಗ್ ಫೀಚರ್ ಟು ರೆಕಾರ್ಡ್ ದ ಟೈಮ್ ದಟ್ ಯು ನೀಡ್ ಟು ಪ್ರೆಸೆಂಟ್ ಈ ಸ್ಲೈಡ್. ಲೆಟ್ ಅಸ್ ಸೇ ನಾವು ಒಂದು ರಿಹರ್ಸಲ್ ಮಾಡ್ತಾ ಇದೀವಿ. ರಿಹರ್ಸಲ್ ನಲ್ಲಿ ನಮ್ಗೆ ಓಕೆ ಈ ಸ್ಲೈಡ್ಗೆ 2 ಮಿನಿಟ್ಸ್, ನೆಕ್ಸ್ಟ್ ಸ್ಲೈಡ್ಗೆ 2 ಮಿನಿಟ್ಸ್, ನೆಕ್ಸ್ಟ್ ಸ್ಲೈಡ್ಗೆ 2 ಮಿನಿಟ್ಸ್ ಅಂತ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಪ್ರೊಫೆಷನಲ್ ಕಾಂಪಿಟೇಷನ್ಸ್, ಕಾನ್ಫರೆನ್ಸಸ್, ಪೇಪರ್ ಪ್ರೆಸೆಂಟೇಷನ್ಸ್ ಅಲ್ಲೆಲ್ಲ 15 ಮಿನಿಟ್ಸ್ ಅಲ್ಲಿ ಸ್ಟಾಪ್ ಮಾಡ್ಬಿಡ್ತಾರೆ ಪ್ರೆಸೆಂಟೇಷನ್. ಆಗೇನ್ ಮಾಡ್ತಾರೆ ಅಂದ್ರೆ ರಿಹರ್ಸಲ್ ಟೈಮ್ ಅಲ್ಲಿ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂತಾರೆ. ಓಕೆ, ನಾನು ಈ ಸ್ಲೈಡ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಇದಕ್ಕೆ 1 ಮಿನಿಟ್ ಕೊಡಬೇಕು ಅಂತ. ಫೈನಲ್ ಪ್ರೆಸೆಂಟೇಷನ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೊಂಡು ಆಟೋ ಪ್ರೆಸೆಂಟ್ ಮಾಡಿದಾಗ ಅದು 1 ಮಿನಿಟ್ ಆದ್ಮೇಲೆ ಆ ಸ್ಲೈಡ್ ಮೂವ್ ಆಗುತ್ತೆ. ಸೊ ದಟ್ ನಿಮ್ಗೆ ಮೆಮೊರಿಯಲ್ಲಿ ಉಳಿದಿರುತ್ತೆ ದಟ್ ಓಕೆ ಈ ಟೈಮ್ ಆದ ತಕ್ಷಣ ನಾನು ಸ್ವಿಚ್ ಮಾಡಬೇಕು. ಯಾಕಂದ್ರೆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಮರ್ತೋಗ್ಬಿಟ್ರೆ ಎವ್ರಿಥಿಂಗ್ ಎಲ್ಲ ಮುಂದೆ ಮಾಡಿರೋ ಪ್ರೆಸೆಂಟೇಷನ್ಸ್ ಎಲ್ಲ ಹಾಳಾಗ್ಬಿಡುತ್ತೆ. ಅದು ಎಲ್ಲಿದೆ ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಸೊ let us open our presentation and go to home. ಇಲ್ಲಿ ನಮಗೆ ರೆಕಾರ್ಡ್ ಅನ್ನೋ ಒಂದು ಆಪ್ಷನ್ ಇದೆ. ಓಕೆ, ಸೊ now let me show you before we go to record, transitions, design, draw, home, okay, insert and then review, view, review, record. ಸೊ ಸ್ಲೈಡ್ ಶೋ ಅಲ್ಲಿ ಇದು ಬರುವಂತದ್ದು. ಸ್ಲೈಡ್ ಶೋಯಿನ ಒಂದು ರಿಹರ್ಸ್ ಟೈಮಿಂಗ್ಸ್ ಅಂತ ಇದೆ. ಸೊ ನಾವು ಇವಾಗ ಫಸ್ಟ್ ಸ್ಲೈಡಿಗೆ ಹೋಗ್ತಾ ಇದೀವಿ. ಫಸ್ಟ್ ಸ್ಲೈಡ್ ಅಲ್ಲಿ ನಾವು ರಿಹರ್ಸ್ ಟೈಮಿಂಗ್ ಅನ್ನ ಹೇಳ್ತೀವಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಕ್ಲಾಕ್ ಟಿಕ್ ಆಗಕ್ ಸ್ಟಾರ್ಟ್ ಆಗಿದೆ. ಅಂದ್ರೆ ನಾವ್ ಏನೆಲ್ಲ ಪ್ರೆಸೆಂಟೇಷನ್ ಮಾಡಬೇಕು ಅಂತಿದೀವೋ ಅದು ಮಾಡ್ತಾ 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 ಇದನ್ನ ಎಕ್ಸಿಟ್ ಮಾಡಿದಾಗ ಕೇಳುತ್ತೆ ಟೋಟಲ್ ಟೈಮು ನೀವು 10 ಸೆಕೆಂಡ್ಸ್ ಮಾಡಿದ್ರೆ ಇದನ್ನ ನೀವು ಸ್ಲೈಡ್ ಟೈಮ್ ಆಗಿ ಸೇವ್ ಮಾಡಬೇಕಾ ಅಂತ ಕೇಳ್ತಾ ಇದೀವಿ. ಎಸ್ ಅಂತ ಮಾಡಿದ್ರೆ ಆಟೋಮೆಟಿಕ್ ಪ್ರೆಸೆಂಟೇಷನ್ ಮೋಡಿಗೆ ಹೋದಾಗ ಇದಕ್ಕೆ 10 ಸೆಕೆಂಡ್ಸ್ ಆದ ತಕ್ಷಣ ಸ್ಲೈಡ್ ಚೇಂಜ್ ಆಗುತ್ತೆ. ಓಕೆ, ಇದನ್ನೇ ನಾವು ರಿಹರ್ಸ್ ಟೈಮಿಂಗ್ಸ್ ಅಂತ ಹೇಳ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅದ್ಭುತವಾದಂತಹ ಫೀಚರ್ ಯಾರಾದ್ರೂ ಸಿಂಗಲ್ ಆಗಿ ಮಾಡ್ತಾ ಇರೋರಿಗೆ. ದೆನ್ ಮತ್ತೆ contains options for inserting shapes, images, charts, text box. Option 2 insert tab is right answer. What is the term that refers to apply special effects to introduce slides? ನೀವು ನೋಡ್ತಿರ್ತೀರಾ ಕೆಲವೊಂದ್ಸತಿ ಸ್ಲೈಡ್ ಲೆಫ್ಟ್ ಇಂದ ಬರುತ್ತೆ, ರೈಟ್ ಇಂದ ಬರುತ್ತೆ, ಹಿಂಗ್ ಕ್ರಿಸ್ ಕ್ರಾಸ್ ಆಗಿ ಬರುತ್ತೆ. ಅದನ್ನೆಲ್ಲ ಏನಂತ ಕರಿತೀವಿ ನಾವು? ಟ್ರಾನ್ಸಿಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನೀವು ಇಲ್ಲಿ ಹೋಗಿ ಇಲ್ಲೇ ಅದಕ್ಕೆ ಆದಂತಹ ಒಂದು ಟ್ರಾನ್ಸಿಷನ್. ಸೊ ಇದಕ್ಕೆ ಹೋಗ್ಬಿಟ್ಟು ನಾವು ಪುಷ್ ಅಂತ ಒಂದು ಟ್ರಾನ್ಸಿಷನ್ ನೋಡಿ, ಕೆಳಗಡೆಯಿಂದ ಬರುತ್ತೆ ಅಷ್ಟೇ. ಅದರದೇ ಟ್ಯಾಬ್ ಇದೆ, ದಟ್ ಇಸ್ ಟ್ರಾನ್ಸಿಷನ್. ದೆನ್ ಮುಂದಿನ ಒಂದು ಪ್ರಶ್ನೆ, ದ ಹೋಮ್ ಟ್ಯಾಬ್ ಇನ್ ಪವರ್ ಪಾಯಿಂಟ್ ಕಂಟೈನ್ಸ್ ಆಪ್ಷನ್ಸ್ ಟು ಇನ್ಸರ್ಟ್ ಟೆಕ್ಸ್ಟ್ ಮತ್ತು ಇಮೇಜಸ್. ಇಲ್ಲ, ರಾಂಗ್. ಅಂದ್ರೆ ಹೋಮಿನಲ್ಲ, ಇನ್ಸರ್ಟ್ ಟ್ಯಾಬ್ ಅಲ್ಲಿ ಇರುವಂತದ್ದು. ಸೊ ಸ್ಟೇಟ್ಮೆಂಟ್ 1 is wrong. Both options are correct is also wrong. ಇದೆರಡನ್ನ ಕ್ಯಾನ್ಸಲ್ ಮಾಡಿ. The insert tab is used for adding elements like charts, tables and pictures. Perfectly correct. So only 2 is right answer. ಅಷ್ಟೇ. ಓಕೆ, ಸೊ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಸುಲಭ ಆಗ್ತಾ ಹೋಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಯಾವ ಕೀಬೋರ್ಡ್ ಶಾರ್ಟ್ಕಟ್ ಇಂದ is used to insert a new comment in the existing presentation slide? ಸೊ ಒಂದು ಪ್ರೆಸೆಂಟೇಶನ್ ಸ್ಲೈಡ್ ಅನ್ನ ತಗೋಣ. ಎಂ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಕಂಟ್ರೋಲು ಆಲ್ಟು ಶಿಫ್ಟ್ ಇನ್ನ ಕಾಂಬಿನೇಷನ್ಸ್ ಪ್ಲಸ್ ಎಂ. ಓಕೆ, ಸೊ ಇಲ್ಲಿಗೆ ಬರೋಣ. ನಮ್ಮ ಇದರಲ್ಲಿ ಕಂಟ್ರೋಲ್ ಶಿಫ್ಟ್ ಎಂ
ಇಲ್ಲ. ಓಕೆ, ಸೊ ಫಸ್ಟ್ ಕಂಟ್ರೋಲ್ ಆಲ್ಟ್ ಎಂ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಕಂಟ್ರೋಲ್ ಆಲ್ಟ್ ಎಂ. ಎಸ್, ಕಮೆಂಟ್ಸ್ ಓಪನ್ ಆಯ್ತು. ಓಕೆ, ಇಲ್ಲಿ ನಾವು ಕಮೆಂಟ್ ಅನ್ನ ಇನ್ಸರ್ಟ್ ಮಾಡೋದು. ಕಂಟ್ರೋಲ್ ಎಮ್, ಕಂಟ್ರೋಲ್ ಶಿಫ್ಟ್ ಎಮ್, ಹೊಸ ಸ್ಲೈಡ್ ಆಡ್ ಆಗ. ಓಕೆ, ಸೊ ಅಷ್ಟು ಸುಲಭ. ಕಂಟ್ರೋಲ್ ಆಲ್ಟ್ ಎಂ ಇಸ್ ದ ರೈಟ್ ಆನ್ಸರ್. ಕಂಟ್ರೋಲ್ ಆಲ್ಟ್ ಎಂ. ಬರೀ ಕಂಟ್ರೋಲ್ ಎಂ ಅಲ್ಲಿ ನ್ಯೂ ಸ್ಲೈಡ್, ಕಂಟ್ರೋಲ್ ಶಿಫ್ಟ್ ಎಂ ಅಲ್ಲಿ ನ್ಯೂ ಸ್ಲೈಡ್. ಓಕೆ, ಯಾವುದೇ ಒಂದು ಗೊಂದಲ ಇಲ್ಲ. ಮುಂದಿನ ಪ್ರಶ್ನೆ, MS PowerPoint ನಲ್ಲಿ ಸ್ಲೈಡ್ ಲೇಔಟ್ is available on which menu? ಸ್ಲೈಡ್ ಲೇಔಟ್. ಓಕೆ, ಸೊ ಇನ್ಸರ್ಟ್, ವ್ಯೂ, ಫಾರ್ಮ್ಯಾಟ್, ಎಡಿಟ್. ಸೊ ಹೋಗೋಣ, ನಮ್ಮ ಇನ್ಸರ್ಟಿನಲ್ಲಿಲ್ಲ. ದೆನ್ ವ್ಯೂ. ಓಕೆ, ಸ್ಲೈಡ್ ಲೇಔಟ್, ಸ್ಲೈಡ್ ಮಾಸ್ಟರ್, ಸ್ಲೈಡ್ ಸಾಲ್ಟರ್, ಔಟ್, ನೋಟ್ಸ್ ವ್ಯೂ, ರೀಡಿಂಗ್. ಓಕೆ, ದೆನ್ ಬರ್ತಾ ಇರುವಂತದ್ದು ಫಾರ್ಮ್ಯಾಟ್. ಫಾರ್ಮ್ಯಾಟ್ ನೀವು ಯಾವ್ದಾದ್ರು ಒಂದು ಇದನ್ನ ಕ್ಲಿಕ್ ಮಾಡಿದಾಗ ಪಿಕ್ಚರ್ ಫಾರ್ಮ್ಯಾಟ್ ಬರುತ್ತೆ. ಓಕೆ, ದೆನ್ ಬರ್ತಾ ಇರುವಂತದ್ದು ಎಡಿಟ್. ಸೊ ಎಡಿಟ್ ಅನ್ನುವ ಒಂದು ಟ್ಯಾಬ್ ನಿಮ್ಗೆ ಸದ್ಯ ಕಾಣ್ತಾ ಇಲ್ಲ. ಸೊ ವಿಚ್ ಮೀನ್ಸ್ ದಟ್ ದ ರೈಟ್ ಆನ್ಸರ್, ಬಿಕಾಸ್ ಫೈಲು, ಹೋಮು, ಎಡಿಟ್ ಇಲ್ಲಿರುವಷ್ಟರಲ್ಲೇ ಇರಬೇಕು. ಓಕೆ, ಸೊ ನಮ್ಮ ಸ್ಲೈಡ್, ನಮ್ಮ ವ್ಯೂ ಒಳಗಡೆ ನಿಮ್ಗೆ ಸ್ಲೈಡ್ ಲೇಔಟಿನ ಆಪ್ಷನ್ ಕಾಣುವಂಥದ್ದು. ಯಾವ್ದು ಲೇಔಟ್ ಅಂದ್ರೆ ಮಾಸ್ಟರ್ ಸ್ಲೈಡ್ ಅಂತ ಹೇಳ್ತೀವಿ, ಅದು ರೈಟ್ ಆನ್ಸರ್.